ಓಕೆ. ವೆಲ್, ಬಹುಶಃ ಪುಸ್ತಕಗಳನ್ನ ಹೆಚ್ಚಾಗಿ ಓದುವಂತವ್ರು ಮಾತ್ರ ಈ ತರದ ಪ್ರಖರವಾದಂತಹ ವಿಚಾರಗಳನ್ನ ಮಂಡಿಸೋದಕ್ಕೆ ಸಾಧ್ಯ ಅಂತ ಅನಿಸ್ತದೆ. ಸೊ ಇಲ್ಲೊಂದು ಫೋಟೋ ಇದೆ ಸರ್, ನೀವು ಮತ್ತು ಮೇಡಮ್ ಇರುವಂತಹ ಫೋಟೋ. ಹೇಗೆ ಸರ್, ಲವ್ ಮ್ಯಾರೇಜ್ ಹೇಗೆ ಅಂತ ಇಬ್ರದ್ದು? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಓಕೆ. ಎಲ್ಲಿ ಸರ್ ಪರಿಚಯ ಆದದ್ದು ಫಸ್ಟ್? ನಮ್ಮ ಹಳೆ ನೆಂಟ್ರು. ಓಕೆ. ಫಸ್ಟ್ ಟೈಮ್ ನೋಡಿದಾಗ ಏನಾದ್ರು ಸಿನಿಮ್ಯಾಟಿಕ್ ಫೀಲ್? ಏನಿಲ್ಲ, ಯಾಕೆಂದ್ರೆ 10-20 ವರ್ಷ ನೋಡಿ 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 ಹಾ. ಏನೂ ಅನ್ಸ್ತಿರ್ಲಿಲ್ಲ. ಒಂದು ಅಚಾನಕ್ ಅದೊಂದು ಸಾಂದರ್ಭಿಕ ಅಷ್ಟೇ. ಓಕೆ. ನಾನು ಒಂದು ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೆ. ಬೆಳಗಾವಿಯ ಘಟನೆ ಆದ ನಂತರ ಮೇಡಮ್ ತಬ್ಕೊಂಡು ಅಳ್ತಾ ಇದ್ರು. ಆಕ್ಚುಲಿ ಲೈಕ್ ಮನೆಯವ್ರ ಮೇಲೆ ತುಂಬಾ ಪ್ರಭಾವ ಬೀರ್ತು ಅಂತ. ಯಾಕೆಂತಂದ್ರೆ ನಮ್ಮ ಮನೆಯವ್ರಿಗೆ ಒಂದ್ ಸಣ್ಣ ಗಾಯ ಆದ್ರೂ ಸಹಿಸ್ಕೊಳ್ಳೋದಕ್ ಆಗೋದಿಲ್ಲ ಅಂತ. ಅಲ್ಲ, ಯಾರಿಗಾದ್ರೂ ಹಂಗ ಅನ್ಸುತ್ತೆ. ಒಂದು ಅಟ್ಯಾಚ್ಮೆಂಟ್ ಅಂತ ಇರುತ್ತಲ್ಲ ನಮ್ಮ ಕುಟುಂಬದ ಬಗ್ಗೆ, ಹಾಗಾಗಿ ಆ ತರದ ಭಾವನೆ ಬರ್ತವೆ. ಆ ಅದೇನು ಅದು ಸ್ವಾಭಾವಿಕವಾಗಿ ಯಾರ ಮನೇಲಾದ್ರೂ ಅದು ಮಾಡುವಂಥದ್ದೇ. ಮಕ್ಕಳ ಬಗ್ಗೆ ಏನ್ ಕನಸಿದೆ ತಮಗೆ ಅಂತ? ಮಕ್ಕಳಿಗೆ ಸಂಸ್ಕಾರ, ಶಿಕ್ಷಣ. ಸಂಸ್ಕಾರ ಕೊಡೋದು, ಶಿಕ್ಷಣ ಕೊಡೋದು ಅಷ್ಟೇ ನನ್ನ ಕೆಲಸ. ಹಾ. ಇನ್ನು ಉಳಿದಿದ್ದೆಲ್ಲವೂ ಅವ್ರು ಸ್ವತಂತ್ರರು. ಓಕೆ. ಅವ್ರು ಏನಾಗ್ಬೇಕು ಅಂತ ನಾವು ಯಾವ್ದು ಹೇಳೋದಿಲ್ಲ. ಅವರಿಗೆ ಉತ್ತಮ ಶಿಕ್ಷಣ ಕೊಡಬೇಕು, ಉತ್ತಮ ಸಂಸ್ಕಾರ ಕೊಡಬೇಕು. ಮಕ್ಕಳಿಗೆ ಏನ್ ಹೇಳ್ತೀವಿ ಅಂದ್ರೆ, ನಾವು ವಿ ಆರ್ ನಾಟ್ ಅಲೋನ್, ವಿ ಆರ್ ಪಾರ್ಟ್ ಆಫ್ ದ ಸೊಸೈಟಿ, ಹೌದು. ವಿ ಆರ್ ಪಾರ್ಟ್ ಆಫ್ ದ ಕಂಟ್ರಿ. ನಾವು ಸಮಾಜದ ಭಾಗ, ದೇಶದ ಭಾಗ. ಓಕೆ. ಹಾಗಾಗಿ ನಾವು ಬದುಕು ಕೂಡ ಸಮಾಜಕ್ಕೆ ಪೂರಕವಾಗಿರ್ಬೇಕು, ದೇಶ ಹಿತದ ಹಿನ್ನೆಲೆಯಲ್ಲಿ ಇರ್ಬೇಕು. ಅಷ್ಟ್ ಮಾತ್ರ ಹೇಳ್ತೀವಿ. ಅವ್ರು ಏನ್ ಆಗ್ಬೇಕು. ಮತ್ತೆ ಇನ್ನೊಂದು ಅವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡಿ, ಕಟ್ಟಿಟ್ಟ ಬುತ್ತಿ ಇಹುದ ನೋಡ. ನಾವು ದುಡಿಬೇಕು, ದುಡ್ದಿದ್ರಲ್ಲಿ ಸ್ವಲ್ಪ ಪಾಲ ಸಮಾಜಕ್ಕೂ ಕೊಡ್ಬೇಕು. ಹಂಗ್ ಕೊಟ್ರೆ ಮಾತ್ರ ನಮ್ಮ ಬದುಕಿಗೆ ಒಂದು ಸಾರ್ಥಕತೆ ಇರುತ್ತೆ. ಇಷ್ಟು ಸಂಸ್ಕಾರ ನಾವು ಕೊಡ್ತೀವಿ. ಉಳಿದಿದ್ದವ್ರು ಸ್ವತಂತ್ರರು. ನನ್ನ ರಾಜಕೀಯ ವಾರಸುದಾರ ಆಗ್ಬೇಕು ಅಂತ ನಾನು ಬಯಸೋದಿಲ್ಲ. ನಮ್ಮ ರಾಜಕೀಯ ವಾರಸುದಾರ ಆಗೋಕೆ ಅರ್ಹತೆ ಇರೋದು ಕೇವಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ. ಅವರು ನನ್ನ ಆಸ್ತಿಗೆ ವಾರಸುದಾರರಾಗ್ಬೋದು. ನನ್ನ ರಾಜಕೀಯ ವಾರಸುದಾರಿಕೆ ಅನ್ನೋದು ನಮ್ಮ ಕಾರ್ಯಕರ್ತರಿಗೇನೆ.